ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನನ್ನ ಮಗಳನ್ನ ಕರ್ಕೊಂಡು ಇಲ್ಲೇ ಪಕ್ಕದಲ್ಲಿರೋ ಪಾರ್ಕ್ ಹೋಗಿದ್ವಿ. ನಾನು ಮತ್ತು ಪಕ್ಕದ ಮನೆ ಅಕ್ಕ ಅವ್ರ ಮಗು 4 ಜನ ಕೂಡ ಹೋಗಿದ್ವಿ. ನಮ್ಮ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು. ಅವಳಿಗೆ ಈ ಥರ ಆಚೆ ಕರ್ಕೊಂಡು ಹೋಗೋದು ಅಂದರೆ ಇನ್ನೊತ್ತರ ತುಂಬಾ ಇಷ್ಟ. ಅವಾಗ ಕೇಳ್ತಾ ಇರ್ತಾಳೆ, ಮಮ್ಮಿ ಆಚೆ ಹೋಗೋಣ ಬಾ ಅಂತ ಕೇಳ್ತಾ ಇರ್ತಾಳೆ. ಅದಕ್ಕೆ ಕರ್ಕೊಂಡು ಹೋಗಿದ್ವಿ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ಮಕ್ಕಳಂತೂ. ಅಂದರೆ ಅಲ್ಲಿ ಏನೂ ಆಟ ಆಡೋದಕ್ಕೆ ಏನೂ ಇರಲಿಲ್ಲ, ಚಿಕ್ಕ ಪಾರ್ಕು, ಆ ಥರ ಇನ್ನೂ ಮಾಡಿಸಿಲ್ಲ. ಹಾಗಾಗಿ ಹಂಗೆ ಸುಮ್ಮನೆ ವಾಕಿಂಗ್ ಹೋಗಿದ್ವಿ ಅಷ್ಟೇ ರ್ಯಾಂಡಮಾಗಿ. ಬಟ್ ಮಕ್ಕಳು ಮಾತ್ರ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಇವರಿಬ್ಬರು ಪೇರೇ ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಇವರಿಬ್ಬರು ಬಾಂಡಿಂಗು. ಮನೆ ಅಕ್ಕಪಕ್ಕನಲ್ವ ಇರೋದು. ಯಾವಾಗ್ಲೂ ಇಬ್ಬರು ಒಟ್ಟಿಗೆ ಆಟಾಡ್ತಾನೆ ಇರ್ತಾರೆ. ಸಿಕ್ಕಾಪಟ್ಟೆ ತರಲೆ ಮಾಡ್ತಿರ್ತಾರೆ. ನೋಡಿ ಸಾಕಾಗಿಬಿಡುತ್ತೆ ನನಗಂತೂ. ನಾನು ಸಿಕ್ಕಾಪಟ್ಟೆ ತೀಟೆ. ಇಬ್ಬರು ಒಂದು ಕಡೆ ಸೇರಿದ್ದಾರೆ ಅಂದರೆ ನನಗಾಗಲಿ ಅವ್ರ ಅಮ್ಮಂಗಾಗಲಿ ಏನೂ ಕೆಲಸ ಮಾಡೋಕ್ಕೆ ಬಿಡಲ್ಲ, ಅಷ್ಟು ತೀಟೆ ಮಾಡ್ತಾರೆ. ನೋಡಿ ಹೇಗೆ ಒಂದು ಹತ್ರ ಕುತ್ಕೊ ಬಂದರು ಅಂದರೂ ಕೂಡ ಕುತ್ಕೊತಾ ಇಲ್ಲ. ಸಿಕ್ಕಾಪಟ್ಟೆ ತರಲೆ ಮಾಡ್ತಾರೆ ಇವರಿಬ್ಬರು. ನಾನು ಬರ್ರು ಒಂದು ಹತ್ರ ಕುತ್ಕೊಳ್ಳಿ ಅಂದರೂ ಕುತ್ಕೊತಾ ಇಲ್ಲ. ಬರ್ರು ಮನೆಗೆ ಹೋಗೋಣ ಅಂದರೂ ಬರ್ತಾ ಇಲ್ಲ. ನೋಡಿ ಹೋಗಿ ಹಿಂಗೆ ಕೂತ್ಕೊಂಡ್ಬಿಟ್ಟಿದ್ದಾಳೆ. ಇವಳಿಗೆ ಎಷ್ಟು ಬೇಗ ಕೋಪ ಬರುತ್ತೆ ಅಂದರೆ ನನ್ನ ಮಗಳಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ನೋಡಿ ಹಿಂಗೆ ಕೂತ್ಕೊಬಿಟ್ಟೊಳಗೆ ಮಾತಾಡಲ್ಲ. ಇಷ್ಟೊತ್ತು ನನ್ನ ಮಗಳದಾಯಿತು. ಇವಾಗ ಜಾನು ಬಂದಿದೆ ಕೋಪ. ಮಾತಾಡಲ್ಲ. ಹೆಂಗೆ ಕೋಪ ಮಾಡ್ಕೊತಾನೆ ನನಗೆ ಮಾತಾಡೋದಮ್ಮ. ನಿನ್ನ ಪಾಪ ತೋರಿಸಿ ಮೇಲ್ ಮಾತಾಡಲ್ಲ. ನೋಡಲ್ಲ ಜಾನು, ನೋಡಲ್ಲ ಅಲ್ಲಿ ಕೂತೋಣ. ನೀನು ಏನು ಹುಡುಗಿ ನೀನು. ಇಷ್ಟೊತ್ತು ನನ್ನ ಮಗಳದಾಯಿತು. ಇವಾಗ ಜಾನುಗೆ ಬಂದಿದೆ ಕೋಪ. ಹೆಂಗೆ ಕೋಪ ಮಾಡ್ಕೊಂಡಿದ್ದೆ ನೋಡಿ. ಅಪ್ಪ ಏನು ಸಿಟ್ಟು ಬರುತ್ತೆ ಇಬ್ಬರಿಗೂ, ಒಬ್ಬರ ಮೇಲೊಬ್ಬರು. ಹೋಗಿ ಅವ್ನು ಸಿಟ್ಟು ಮಾಡ್ಕೊಂಡು ಇವಳು ಸಮಾಧಾನ ಮಾಡೋದು, ಇವಳು ಸಿಟ್ಟು ಮಾಡ್ಕೊಂಡು ಅವ್ನು ಸಮಾಧಾನ ಮಾಡೋದು. ಮಕ್ಕಳೇ ಒಂಥರ ಚೆಂದ. ಹಾಗೆ ಸ್ವಲ್ಪ ನಾವು ವಾಕ್ ಮಾಡಿ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಇಷ್ಟೇ ಇವತ್ತಿನ ವಿಡಿಯೋ. ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್.